ಫ್ರೆಂಡ್ಸ್, ಪ್ರತಿದಿನ ನಾವು ಬೆಳಗ್ಗೆ ನಾಲಿಗೆ ರುಚಿ ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥ ಆಹಾರವನ್ನು ಸೇವನೆ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯ, ಒಂದು ಸಾರಿ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುವಂತಹ ಕ್ಯಾರೆಟ್ ಚಪಾತಿಯ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಪದರ ಆಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಅದ್ರ ಜೊತೆಗೆ ಸಖತ್ ಕಾಂಬಿನೇಷನು ಎಣ್ಣೆ ಬದನೆಕಾಯಿ ಎಣ್ಣೆಗಾಯಿ. ಇದನ್ನು ಆಲ್ರೆಡಿ ನಾನು ಈ ಪಲ್ಯದ ರೆಸಿಪಿಯನ್ನು 6 ಗಂಟೆಗೇ ಬೆಳಿಗ್ಗೆ ಶೇರ್ ಮಾಡಿದ್ದೀನಿ. 6 ಗಂಟೆಗೆ ಆಲ್ರೆಡಿ ಬಂದಾಗಿದೆ ಅದು. ಅದನ್ನು ನೋಡಿಲ್ಲ ಅಂದರೆ ನೀವು ಅದನ್ನು ನೋಡಿಕೊಂಡು ಮಾಡ್ಕೋಬೋದು. ಒಂದರಲ್ಲೇ 2 ಅಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂದ್ಕೊಂಡು ನಾನು ಸಪ್ರೇಟ್ ವಿಡಿಯೋನ ಬಿಟ್ಟಿದ್ದೀನಿ. ಎರಡೂ ಸಖತ್ತಾಗಿರುವಂಥ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿದ್ರೆ ನೀವು ಬಿಡೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಬನ್ನಿ ತಡ ಮಾಡದೆ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ನೋಡಿರಿ, ನಾವು ಈ ಚಪಾತಿಯನ್ನು ಮಾಡಬೇಕಂದ್ರೆ ಕ್ಯಾರೆಟ್ ಬೇಕು ನಮಗೆ. ಕ್ಯಾರೆಟು ಗಜ್ರಿ ಯಾವುದರಲ್ಲಿ ನೀವು ಎರಡರಲ್ಲಿ ಒಂದು ಯಾವುದನ್ನಾದರೂ ತೊಗೋಬೋದು. ಅದ್ರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ನೈಸ್ ತುರುಮಣಿಯಲ್ಲಿ ತುರಿಬೇಕು. ನಿಮ್ಮ ಹತ್ರ ನೈಸ್ ತುರುಮಣಿ ಇಲ್ಲ ಅಂದರೆ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಬರ್ಬೋದು. ಇದನ್ನು ಸರಿಸುಮಾರಾಗಿ ನಾವು ಚಿಕ್ಕದಾಗಿರೋದ್ರಿಂದ ಒಂದು ತೂಕದಲ್ಲಿ ಹೇಳೋದಾದರೆ 1/4 kg ಅಷ್ಟು ನಾನಿಲ್ಲೇ ತೊಗೊಂಡಿದ್ದೀನಿ. ಅಷ್ಟು ನಾನಿಲ್ಲೇ ಸಿಪ್ಪೆಯನ್ನು ತಗೊಂಡ್ಬಿಟ್ಟು ತುರ್ಕೋತಾ ಇದ್ದೀನಿ. ಈಗ ನೋಡಿರಿ, ತುರ್ಕೊಂಡಿರೋದು ನನ್ನ ಸರಿಸುಮಾರಾಗಿ ಒಂದು 2 ಕಪ್ಪಿನಷ್ಟು ಆಗುತ್ತೆ. ಅದರಲ್ಲಿ 1 ಚಮಚದಷ್ಟು ಸಕ್ಕರೆ, ಒಂದು 1/4 ಸ್ಪೂನಷ್ಟು ಉಪ್ಪು ಜಾಸ್ತಿ ಹಾಕಬಾರ್ದು. ಇದಕ್ಕೆ ಹಾಕ್ಕೊಂಡು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ನೀರು ಜಾಸ್ತಿ ಹಾಕಬೇಡಿ, ಅರ್ಧ ಗ್ಲಾಸ್ನಷ್ಟೇ ಹಾಕ್ಕೊಡ್ರಿ. ಇದರಲ್ಲಿ ನೋಡಿರಿ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಇದು ಗೋಧಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸರಿಸುಮಾರಾಗಿ ಇದಕ್ಕೆ ನೋಡಿರಿ 1.5 ಕಪ್ಪಿನಿಂದ 2 ಕಪ್ಪಿನಷ್ಟು ಹಿಟ್ಟು ಬೇಕಾಗುತ್ತೆ. ಹಾಗಂತ ಒಂದೇ ಸಲ ಹಾಕಿಬಿಡಿ, ಸ್ವಲ್ಪನೇ ಹಾಕ್ಕೊತ ನಾವು ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿರಿ, ಇದು ಮೆತ್ತಗಿದೆ ಅಲ್ವಾ? ಹಾಗೆ ನಾವು ಮೊದಲು ನೋಡ್ಕೊಂಡು ಹಾಕಬೇಕು ನಾವು. ಇವಾಗ ನೋಡಿರಿ, ಟೋಟಲಾಗಿ ನನಗೆ 1.5 ಕಪ್ಪಿನಷ್ಟು ಹಿಟ್ಟಿದಕ್ಕೆ ಬೇಕಾಗಿದೆ. ನಂತರ ಮತ್ತೆ ಒಂದು ಅರ್ಧ ಕಪ್ಪಿನಷ್ಟು ಹಿಟ್ಟು ಹೋಗುತ್ತೆ. ಅದು ಯಾವಾಗ ಹೋಗುತ್ತೆ ಅನ್ನೋದನ್ನು ನಂತರ ನಾನು ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿದರೆ ನೀವು ಪರ್ಫೆಕ್ಟ್ ಆಗಿರುವಂಥ ಚಪಾತಿಯನ್ನು, ರುಚಿಯಾಗಿರುವಂಥ ಚಪಾತಿಯನ್ನು ಮಾಡ್ಕೋಬೋದು. ಎಲ್ಲಿ ಸ್ಕಿಪ್ ಮಾಡದೆ ಫಸ್ಟಿನಿಂದ ಎಂಡ್ವರೆಗೆ ನೋಡಿರಿ. ಇವಾಗ ನೋಡಿರಿ, ಕೈಗೆ ಹಿಂಗೆ ಹತ್ತುತ್ತಿರಬೇಕು, ಅಷ್ಟು ಮೆತ್ತಗೆ ಕಲಿಸ್ಕೋಬೇಕು ನಾವು. ಈಗ ಇದನ್ನು ಒಂದು 15ರಿಂದ 20 ನಿಮಿಷ ಮುಚ್ಚಿಟ್ಬಿಡ್ರಿ. ನೀವು ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ಅವಾಗಲೇ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಮುಚ್ಚಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮುಚ್ಚಿಡೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂಥ ಕ್ಯಾರೆಟ್ನ ಅಂಶ ಏನಿದೆಯಲ್ಲ ಹಿಟ್ಟಿನಲ್ಲಿ ನೀಟಾಗಿ ಸೇರಿಬಿಡುತ್ತೆ. ಅದು ಎಷ್ಟು ಮೆತ್ತಗಾಗಬೇಕು ಅಷ್ಟು ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಮುಚ್ಚಿಡ್ಬೇಕಷ್ಟೇ. ಅದರಲ್ಲಿ ನೋಡಿರಿ, ಒಂದು 10-15 ನಿಮಿಷ ಆದ ನಂತರ ಮುಚ್ಚಳಿಕೆಯನ್ನು ತೆಗೆದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಈ ಥರ ಮಿದ್ಕೋಬೇಕು. ಕಾಣ್ತಾ ಇದೆ ಅಲ್ವಾ? ಈಗ ಇದನ್ನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಬಂಡಿ ಮೇಲೆ ಹಾಕ್ಕೊಂಡು ನೀಟಾಗಿ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸುಮಾರಾಗಿ ಒಂದು ಅರ್ಧ ಕಪ್ಪಿನಷ್ಟು ಹಿಟ್ಟು ನಮಗೆ ಬೇಕಾಗುತ್ತೆ. ಅದೇ ಹೇಳಿದ್ನಲ್ವ ನಿಮಗೆ, ಇನ್ನೊಂದು ಅರ್ಧ ಕಪ್ ಹಿಟ್ಟು ನಂತರ ಬೇಕಾಗುತ್ತೆ. ಅದು ಯಾವಾಗ ಬೇಕು ಅಂತ ಹೇಳ್ತೀನಂತ, ಇದು ಇವಾಗ ಬೇಕಾಗುತ್ತೆ. ಇದು ಮಾಡುವ ತೆಹರಿ ಬೇರೆ ಇದೆ ಬಂಧುಗಳೇ. ತುಂಬಾ ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ಮಾಡ್ತಾ ಇರೋದು. ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಒಂದೇ ಒಂದು ಸಾರಿ ಮಾಡಿ ನೋಡಿದ್ರೆ ಬಿಡೋ ಮಾತೇ ಇಲ್ಲ ನೀವು. ಅವಾಗ ಇದನ್ನು ಹೀಗೆ ಮಾಡಿಕೊಡು ಅಂತ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿರಿ. ಈಗ ನೋಡಿರಿ, ಈಗ ಹಿಟ್ಟೆಲ್ಲನೂ ಕಲಿಸ್ಕೊಂಡಾಯಿತು. ಇಷ್ಟು ಮೆತ್ತಗಿರ್ಬೇಕು ನಮಗೆ. ಈಗ ಎಲ್ಲನೂ ಗೂಡಿಸ್ಕೊಂಡು ಒಂದೇ ಚಪಾತಿ ಮಾಡ್ಕೋತಾ ಇದ್ದೀನಿ ನಾನು. ಇದನ್ನು ಇಷ್ಟು ಹಿಟ್ಟಿನ ಚಪಾತಿ ಒಂದೇ. ಅದ್ರ ಮೇಲೆ ನೋಡಿರಿ, ಗುಂಡಕ್ಕೆ ಮಾಡಿಕೊಂಡು ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ದೊಡ್ಡ ಚಪಾತಿಯನ್ನು ತಿಕ್ಕೊಡ್ರಿ. ಇದು ನಮ್ಮದು ಟೈಲ್ಸ್ ಎಷ್ಟಿದೆ ಅಷ್ಟು ಫುಲ್ಲು ಚಪಾತಿ ನಾನು ತಿಕ್ಕೋತೀನಿ. ಜಾಸ್ತಿ ದಪ್ಪಗೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಮಧ್ಯಂತರದಲ್ಲಿ ನಾವು ಈ ಚಪಾತಿಯನ್ನು ಮಾಡ್ಕೋಬೇಕು. ಆರಾಮಾಗಿ ಸಾಗುತ್ತೆ, ಏನೂ ಕಷ್ಟ ಕೊಡಲ್ಲ. ಇದು ಜಿಗುಟೂ ಇರಲ್ಲ. ನೋಡಿರಿ, ಈ ಥರ ಕೈ ಆಡಿಸ್ತಾ ಇದ್ದರೆ ಅದು ಅದೇ ಅಗಲಾಗುತ್ತೆ.
ಈಜಿಯಲ್ಲಿ ಕ್ಷಣ ಮಾತ್ರದಲ್ಲಿ ನಾವು ಇದನ್ನು ಆಗಲ್ ಮಾಡ್ಕೋಬೋದು. ಇವಾಗ ಎತ್ತಿ ಹಾಕ್ತಾ ಇದ್ರೂ ಕೂಡ ನೋಡ್ರಿ ಎಷ್ಟು ಅದು ರಬ್ಬರ್ ಹಿಗ್ಗಿದಂಗೆ ಆಗ್ತಾ ಇದೆ. ನೋಡ್ರಿ ಇವಾಗ ಇಷ್ಟು ದೊಡ್ಡದು ನಾನು ರೆಡಿ ಮಾಡಿಕೊಂಡೆ. ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ತುಂಬ ಸವ್ರು ಬಿಡ್ರಿ. ಸ್ವಲ್ಪ ಜಾಗನೂ ಬಿಡದೆ ಫುಲ್ಲು ನಾವು ಈ ಥರ ಸವ್ರಬೇಕು. ನಂತರ ಇದ್ರ ಮೇಲೆ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಸ್ವಲ್ಪ ಲೈಟಾಗಿ ಹಿಂಗೆ ಸ್ಪ್ರಿಂಕಲ್ ಮಾಡ್ಕೊರಿ. ಲೈಟಾಗಿ ಚೆಲ್ರಿ ಹಿಂಗೆ. ಇದನ್ನು ನೋಡ್ರಿ ಒಂದು ಚಾಕು ತೊಗೋರಿ. ಚಾಕು ಅಂತೂ ಎಲ್ಲರ ಮನೆಯಾಗ ಇರ್ತೈತಿ. ಇಲ್ಲ ಕಟ್ರ್ ಇದ್ರೆ ಕಟ್ಟರ್ ತೊಗೋರಿ. ಆದ್ರೆ ನೋಡ್ರಿ ಒಂದು 2 ಇಂಚಿನಷ್ಟು ನಾ ಇಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ಕಟ್ ಮಾಡಿಕೊಡ್ರಿ. ಈಗ ನೋಡ್ರಿ ಇದನ್ನು ನಾವು ಹೀಗೆ ಸುಳ್ಳಿ ಸುತ್ಕೊತಾನೆ ಬರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಚಪಾತಿ ಟೇಸ್ಟ್ ಇಷ್ಟು ಸೂಪರ್ ಆಗಿರುತ್ತೆ ರೀ. ಅಷ್ಟು ಸೂಪರ್ ಆಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನ. ನಾವು ಚಪಾತಿ ಮಾಡೋದ್ರಲ್ಲಿ ದಿನಾ ಒಂದೊಂದು ರೀತಿ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿನೂ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಚಪಾತಿ ಅಂತೂ ಬೇಕೇ ಬೇಕು. ರೊಟ್ಟಿ ಚಪಾತಿ ಬೇಕು. ನೀವು ಚಪಾತಿ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಕ್ಯಾರೆಟ್ ಇತ್ತು ಅಂದರೆ ಒಂದು ಸಲ ಟ್ರೈ ಮಾಡಿರಿ. ನಿಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸೋದ್ರ ಜೊತೆಗೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾವ ಊರು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಅಂದರೆ ನಮಗೆ ನಿಮ್ಗೆ ವಿಶೇಷವಾಗಿರುವಂಥ ಥ್ಯಾಂಕ್ಸ್ ಹೇಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈಗೆಲ್ಲನೂ ನೋಡ್ರಿ ನಾವು ರೆಡಿ ಮಾಡ್ಕೊಂಡು ಆಯಿತು. ಇಂತಿಂಥ ಊರಿಂದ ನೋಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಸಂತೋಷ ಆಗುತ್ತೆ. ಇವಾಗೆಲ್ಲನೂ ರೆಡಿ ಮಾಡ್ಕೊಂಡು ಆಯ್ತು. ನಾನು ಒಂದು ಉಳ್ಳೆಯನ್ನು ತೊಗೊಂಡು ನೋಡ್ರಿ ಹಿಂಗೆ ಮೇಲೆ ಪ್ರೆಸ್ ಮಾಡಿ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ನಾವು ಮಧ್ಯಂತರದಲ್ಲಿ ತಿಕ್ಕೊಳ್ಳೋಣ. ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ದಪ್ಪನೂ ಬೇಡ. ಲೈಟಾಗಿ ಹಿಟ್ಟು ಉದುರಿಸ್ಕೊತಾನೆ ತಿಕ್ಕೊಳ್ರಿ. ಇದನ್ನು ಜಾಸ್ತಿ ಹಿಟ್ಟು ಹಾಕಲಿಕ್ಕೆ ಹೋಗಬೇಡ್ರಿ. ಈಗ ನೋಡ್ರಿ ನಾವು ರೆಡಿ ಮಾಡ್ಕೊಂಡ್ವಿ. ಇದು ವರ್ಕಿಂಗ್ ವುಮೆನ್ಸು, ಬ್ಯಾಚುಲರ್ಸಿಗೆ ತುಂಬ ಅನುಕೂಲವಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡಿಟ್ಕೊಂಡ್ರೆ 3 ದಿವಸ ಏನೂ ಹಾಳಾಗೋದಿಲ್ಲ, ಹಾಗೆ ಫ್ರೆಶ್ ಆಗಿರುತ್ತೆ. ಈಗ ಇದು ನೋಡ್ರಿ ಆವಾಗ ಹಿಂಗೆ ಮೇಲೆ ಹಿಂಗೆ ಉದ್ದಿಟ್ಕೊಂಡು ತಿಕ್ಕೊಂಡ್ವಲ್ವ, ಈಗ ನಾವು ಈ ಥರ ಅಡ್ಡಿಟ್ಕೊಂಡು ತಿಕ್ಕೊಳ್ಳೋದ್ರಿಂದ ನಾವು ಚೌಕಾಗಿ ಚಪಾತಿ ಮಾಡ್ಕೋಬೋದು. ಇದು ಲೇಯರ್ ತುಂಬಾ ಜಾಸ್ತಿಯಾಗೇ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು. ಇದು ನೋಡ್ರಿ ಚೌಕ್ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ಗುಂಡಕ್ಕೆ ಮಾಡ್ತಿರ್ತೀರಿ, ನಮಗೆ ಬೇರೆ ವೆರೈಟಿಯಾಗಿ ಬೇಕು ಅಂದರೆ ಈ ರೀತಿಯಾಗಿ ನಾವು ಚೌಕು ಕೂಡ ಮಾಡ್ಕೋಬೋದು. ಚೌಕ್ ಮಾಡ್ಕೋಬೇಕಂದ್ರೆ ಅಡ್ಡ ಪ್ರೆಸ್ ಮಾಡಿ ನಾವು ಒತ್ತಬೇಕು ಅಷ್ಟೇ, ಡಿಫರೆನ್ಸ್ ಏನೂ ಇಲ್ಲ. ನೋಡ್ರಿ ಇವಾಗ ಇದು ಕೂಡ ಚೌಕ್ ಮಾಡ್ಕೊಂಡು ಆಯಿತು. ಇದೇ ರೀತಿಯಾಗಿ ನಾವು ಎಲ್ಲ ಚಪಾತಿನೂ ರೆಡಿ ಮಾಡ್ಕೊಂಡು ಬರೋಣ. ಎಲ್ಲ ಚಪಾತಿ ರೆಡಿ ಮಾಡಿಕೊಂಡು ಒಂದೇ ಸಾರಿ ನಾವು ಬೇಯಿಸ್ಕೊಂಡ್ಬಿಡೋಣ. ಆಲ್ರೆಡಿ ನಾನು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ನಿಮಗೆ ಕಾಣ್ತಾ ಇರ್ಬೋದು. ಹಂಚು ಅದು ಬಿಸಿ ಆಗೋದ್ರೊಳಗಾಗಿ ನಾವು ಪಟ 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 ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ಮಾಡಲಿಕ್ಕೆ ಟೈಮ್ ತೊಗೊಳ್ಳಲ್ಲ, ಜಲ್ದಿ ಆಗುತ್ತೆ. ನಾವು ಚಪಾತಿ ಮಾಡೋದಕ್ಕಿಂತನೂ ತುಂಬಾ ಬೇಗನೆ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ವನೇ ಯಾವ ರೀತಿಯಾಗಿ ತಿಕ್ತಾ ಇದ್ದೀನಿ ಅಂಥೇಳಿ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಈ ಚಪಾತಿ ಮಾಡಲಿಕ್ಕೆ. ಹಿಟ್ಟು ನಾದಲಿಕ್ಕೆ ಮಾತ್ರ ಟೈಮ್ ಬೇಕು ನಮಗೆ, ಚಪಾತಿ ಮಾಡಲಿಕ್ಕೆ ಅಸಲು ಟೈಮ್ ಬೇಕಾಗಲ್ಲ. ಎಲ್ಲನೂ ರೆಡಿ ಮಾಡ್ಕೊಂಡು ಆಯಿತು. ಇವಾಗ ಆಲ್ರೆಡಿ ನನ್ನ ಬಿಸಿ ಆಗಿದೆ ಹಂಚು, ಅದರಲ್ಲಿ ಹಾಕಿ ಇದನ್ನು ನೋಡ್ರಿ ಒಂದು ಸ್ವಲ್ಪ ಫಸ್ಟಿಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಸ್ವಲ್ಪ ಇದನ್ನು ಮೇಲೆ ಗುಳೆ ಬಂದೈತಿ ಅಂದಾಗ ಹೊಳ್ಳಿಸಿ ಹಾಕೋಣ. ಇದನ್ನು ನೋಡ್ರಿ ನಾವು ಇವಾಗ ಇಷ್ಟೇ ಸುಟ್ಟು ನಾನೀಗ ತುಪ್ಪ ಎಣ್ಣೆ ಬೆಣ್ಣೆ ಏನನ್ನೂ ಹಾಕ್ತಾಯಿಲ್ಲ, ಹಾಗೇ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಇದು ಯಾಕೆ ಈ ಥರ ತೆಗಿತಾ ಇದ್ದೀನಿ ಅಂತ ನಂತರ ಹೇಳ್ತೀನಿ ನಾನು ನಿಮಗೆ. ಇದನ್ನು ಸುಟ್ಟಿಲ್ಲ, ಹಸಿ ಬಿಸಿ ಐತಿ ಅಂತ ನೀವು ಅನ್ಕೋಬೋದು, ನಿಜಾನೇ. ಎಲ್ಲನೂ ನಾನು ಇದೇ ರೀತಿಯಾಗಿಯೇ ಮಾಡ್ಕೊಂಡು ಬರ್ತೀನಿ.
ಎಲ್ಲನೂ ಹೀಗೆ ನಾವು ಸುಟ್ಕೊತಾ ಬರೋಣ. ನಾವು ಕೆಳಗಡೆಗೆ ಬಟ್ಟೆ ಹಾಕೋದ್ರಿಂದ ಕೆಳಗಿನ ಚಪಾತಿ ಅನ್ನೋದು ತೇವ ಆಗುತ್ತೆ. ಅದಕ್ಕೋಸ್ಕರ ಹಾಗಾಗಬಾರ್ದು ಅಂದರೆ ಒಂದು ಬಟ್ಟೆ ಮೇಲೆ ನಾವೀಗ ಹಾಕ್ಕೊಂಡ್ರೆ ಕ್ಲಾತ್ ಮೇಲೆ ಹಾಕ್ಕೋಬೇಕು. ಅಂದರೆ ನಮ್ಮ ಕೆಳಗಿನ ಚಪಾತಿ ತೇವನೂ ಆಗಲ್ಲ ಮತ್ತು ಚಪಾತಿ ಕೂಡ ಮೆತ್ತಗಿರುತ್ತೆ. ಈಗ ನೋಡಿರಿ, ನಾವು ಎಣ್ಣೆ ಬೆಣ್ಣೆ ತುಪ್ಪ ಇಲ್ದೇ ಡೈರೆಕ್ಟಾಗಿ ನಾವು ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಹಾಗೇ ತಿನ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಆ ಥರ ಮಾಡ್ಕೊಂಡು ಇಟ್ಟಿರೋದನ್ನು ಮತ್ತೆ ನಾವು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗಲೇ ನಾವು ತಿನ್ನಬೇಕು, ಎಣ್ಣೆ ತುಪ್ಪ ಏನೂ ಹಾಕ್ಬಾರ್ದಂದ್ರೆ ನೋಡಿರಿ ಯಾವ ಥರ ಉಬ್ಬುತ್ತಾ ಇದೆ ಅಂತ. ಹೀಗೆ ನೀಟಾಗಿ ನಾವು ಹಿಂಗೆ ಒತ್ಕೊತ ಬಂದರೆ ಆರಾಮಾಗಿ ಅದು ಫುಲ್ ಉಬ್ಬುತ್ತೆ. ಆ ಕಡೆಗೆ ನಿಮ್ಗೆ ಗಾಳಿ ಹೋಗೋದು ಕೂಡ ಕಾಣ್ತಿರ್ಬೋದು. ಆಗಲೇ ಹೋಯ್ತಲ್ವ, ಬಸ್ ಅಂತ ಗಾಳಿ ಹೋಯ್ತಲ್ವ. ಅದಕ್ಕೋಸ್ಕರನೇ ಕೈಯಿಂದ ಪ್ರೆಸ್ ಮಾಡಬೇಡಿ. ಇದು ತುಂಬಾ ಲೇಯರ್ ಇರೋದ್ರಿಂದ ಸಲಾಕೆಯಿಂದನೇ ಪ್ರೆಸ್ ಮಾಡಿ. ಅಕಸ್ಮಾತ್ ಗಾಳಿ ಹೋದರೂ ಕೂಡ ನಿಮ್ಮ ಕೈಗೇನು ತೊಂದರೆ ಆಗಲ್ಲ. ಕೈಯಿಂದ ಪ್ರೆಸ್ ಮಾಡ್ತಾಯಿದ್ರೆ ಆ ಗಾಳಿ ಆವ್ರಿ ಕೈಗೆ ಏನಾರ ತೆಗೆದ್ರೆ ಕೈ ಅಂತ ಉಬ್ಬು ಬಿಡುತ್ತೆ. ಅದಕ್ಕೋಸ್ಕರನೇ ನೋಡಿರಿ, ಈ ಥರ ಫ್ರೈ ಮಾಡಿಕೊಂಡು ನಾವು ಹಾಗೆ ಕೂಡ ನಾವು ಮಾಡ್ಕೋಬೋದು. ಈ ಡಯಟ್ ಮಾಡೋರು, ಆಯಿಲ್ ಕಮ್ಮಿ ತಿನ್ನಬೇಕು ಅನ್ನೋರು, ಅಸಲು ಆಯಿಲೇ ಬೇಡ ನಮಗನ್ನೋರು ಈ ರೀತಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿರಿ, ಎಲ್ಲ ನಾವು ಈ ರೀತಿಯಾಗಿ ಮಾಡಿಟ್ಕೊಂಡ್ವಿ. ಇದನ್ನು ಇವಾಗ ನೀವು ಯಾವಾಗ ಊಟಕ್ಕೆ ಬರ್ತಾರೆ ಮನೆಯಲ್ಲಿ ಗಂಡ್ಮಕ್ಳು, ಈ ಥರ ಒಂದೇ ಸರಿ ಮಾಡಿಟ್ಕೊಂಡು ನಾವು ಅವ್ರು ಬಂದಾಗ ನಾವು ಬಿಸಿಯಾಗಿ ತುಪ್ಪನ ಹಾಕಿ ಫ್ರೈ ಮಾಡಿ ಕೊಟ್ಟರೆ ನೋಡ್ರಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಅಷ್ಟು ಸಖತ್ತಾಗಿರುತ್ತೆ. ಇದನ್ನು ನಾವು ಹೀಗೆ ಫ್ರೈ ಮಾಡಿ ಇಟ್ಕೊಂಡ್ರೆ ಒಂದು 2-3 ದಿವಸವರೆಗೆ ಏನೂ ಹಾಳಾಗಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿರಿ. ಈಗ ನೋಡಿರಿ, ಒಂದು ಸಲ ಅದನ್ನು ಮಾಡಿ ನಾವು ಮುಚ್ಚಿಟ್ಬಿಡ್ಬೇಕು. ಯಾವಾಗ ನಾವು ಊಟ ಮಾಡ್ತೀವಿ ಅಂದ್ಕೊತೀವಲ್ವ, ಆವಾಗ ಈ ರೀತಿಯಾಗಿ ತುಪ್ಪವನ್ನು ಹಾಕಿ ಎರಡೂ ಕಡೆಗೆ ನಾವು ನೀಟಾಗಿ ನಾವು ಫ್ರೈ ಮಾಡ್ಕೊತಾನೆ ಬರಬೇಕು. ನಮ್ಮ ಚಪಾತಿ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ. ಮತ್ತು ಬಂದಾಗ ನಮ್ಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದೇ ನಿಮಿಷದಲ್ಲಿ ಎಷ್ಟು ಮಂದಿಗೆ ಬೇಕಂದ್ರೂ ನಾವು ಬಿಸಿ ಚಪಾತಿಯನ್ನು ಆವಾಗಲೇ ನಾವು ಫ್ರೈ ಮಾಡಿ ಕೊಡ್ಬೋದು. ನೋಡಿದ್ರಲ್ವಾ, ಎರಡೂ ಕಡೆಗೆ ನಾವು ಯಾವ ರೀತಿಯಾಗಿ ಫ್ರೈ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಈಗ ನಾವು ತುಪ್ಪ ಹಚ್ಚಿ ಹೊಳ್ಳಿಸಾಕಿ ಅದನ್ನು ಹೊಳ್ಳಿಸಾಕ್ಬಿಟ್ಟು ಮತ್ತು ಈ ಕಡೆಗೆ ಮತ್ತೆ ನಾವು ತುಪ್ಪನ ಹಚ್ಕೋಬೇಕು. ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿಕೊಡ್ರಿ, ಏನು ತೊಂದರೆ ಏನೂ ಇಲ್ಲ. ಈ ತುಪ್ಪದಲ್ಲಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಕ್ಯಾರೆಟ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನಮ್ಮ ಗೋಧಿ ಹಿಟ್ಟಂತೂ ಹೇಳಬೇಕಾ, ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಅಂತ. ಇದೇ ರೀತಿಯಾಗಿ ಮೇಲೆ ಆಗಿರೋದನ್ನು ತೆಗಿತಾ ಹೋಗಬೇಕು ಮತ್ತು ಅದಕ್ಕೆ ತುಪ್ಪ ಹಚ್ಚಬೇಕು. ಮೇಲೆ ಆಗಿರೋದನ್ನು ತೆಗಿತಾ ಹೋಗಬೇಕು ಮತ್ತು ತುಪ್ಪ ಹಚ್ಚಬೇಕು. ಹೊಳ್ಳಿಸಿ ಹಾಕಬೇಕು ಮತ್ತು ತುಪ್ಪ ಹಚ್ಚಬೇಕು. ಎರಡೂ ಕಡೆ ಬೇಯಿಸಬೇಕು, ಅದನ್ನು ತೆಗೆದುಬಿಡಬೇಕು. ಇದೇ ರೀತಿಯಾಗಿ ಎಲ್ಲ ಚಪಾತಿಯನ್ನು ನಾವು ಮಾಡಿಕೊಂಡು ಬರಬೇಕು. ಇದು ಒಂದು ಸಲ ನೀವು ರುಚಿ ನೋಡಿದರೆ ಅಂದರೆ ಪ್ರತಿದಿನ ಹೀಗೆ ಮಾಡಿಕೊಡೋಮ್ಮಂಥ ಮಕ್ಕಳು ಕೇಳೋದಂತೂ ಗ್ಯಾರಂಟಿ. ಈ ರೀತಿಯಾಗಿ ನಾವು ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ. ನಮ್ಮ ಕಣ್ಣಿಗೆ ದೃಷ್ಟಿ ಜಾಸ್ತಿ ಆಗುತ್ತೆ. ನರಗಳಿಗೆ ಬಲ ಬರುತ್ತೆ. ವೀಕ್ನೆಸ್ಸು, ಸುಸ್ತು, ಆಯಾಸ ಆಗ್ತಿರೋರು ಕೂಡ ದಿನ ನಾವು 1 ವಾರ ಈ ರೀತಿಯಾಗಿ ತಿಂತಾ ಬನ್ನಿ. ನೀವು ಹೆಲ್ತಿಯಾಗಿರುವಂಥ ನಿಮ್ಮ ಆರೋಗ್ಯವನ್ನು ನೀವು ಪಡ್ಕೋಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಾವು ಆಹಾರ ಪದ್ಧತಿಯಿಂದಲೇ ನಮ್ಮ ಆರೋಗ್ಯವನ್ನು ಗುಣಪಡಿಸ್ಕೊಳ್ಳುವಂಥ ಟೆಕ್ನಿಕ್ಕು ಗೊತ್ತಿದ್ದರೆ ಸಾಕು. ದಿನ ಒಂದು ರುಚಿಯಾಗಿರುವಂಥ ನಾವು ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು. ನೋಡಿರಿ, ಎಲ್ಲನೂ ನಾವೀಗೆ ಫ್ರೈ ಮಾಡ್ಕೊಂಡ್ವಿ. ಕೊನೆಗೆ ಇನ್ನೊಂದು 2 ಐತಿ ಅಂದಾಗ ಮತ್ತು ನಾವು ಉಳಿದಿರುವಂಥ ಎಲ್ಲ ಚಪಾತಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿರಿ, ನಮ್ಮ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಇದ್ರ ಮೇಲೆ ನೋಡಿರಿ ಉಳಿದಿರುವಂಥ ಎಲ್ಲ ಚಪಾತಿ ಹಾಕ್ಕೊಂಡು ಎಲ್ಲನೂ ನಾನು ಇದೇ ರೀತಿಯಾಗಿ ಮಾಡಿಕೊಂಡು ಬಂದೆ. ನೋಡಿದ್ರಲ್ವ, ಸೂಪರ್ ಆಗಿರುವಂಥ ನಮ್ಮ ಚಪಾತಿ, ಹೆಲ್ತಿ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಚಪಾತಿ ರೆಡಿ ಆಯಿತು. ಅದ್ರ ಜೊತೆಗೆ ಎಕ್ಸಲೆಂಟ್ ಆಗಿರುವಂಥ ಎಣ್ಣೆ ಬದನೆಕಾಯಿ ಸೂಪರ್ ಆಗಿರುತ್ತೆ. ಬಾಯಲ್ಲಿ ನೀರು ಉಳಿಸುವಂಥ ಈ ಬ್ರೇಕ್ಫಾಸ್ಟನ್ನು ಒಂದು ಸಾರಿ ಟ್ರೈ ಮಾಡಿ. ಈಗ ನೋಡಿರಿ, ಪದ್ರು ಕೂಡ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ತೆಳ್ಳಗಿರುತ್ತೆ ಅಂದರೆ ಅಷ್ಟು ತೆಳ್ಳಗಿರುತ್ತೆ. ಸೂಪರ್ ಆಗಿರುವಂಥ ನಮ್ಮ ಚಪಾತಿ.
ನೀವು ಇದನ್ನು ಒಂದು ದಿವಸ ಮಾಡಿಟ್ಕೊಂಡ್ರೆ ಆರಾಮಾಗಿ ಕ್ಯಾರಿಯರ್ಗೆ ಕೂಡ 2 ರಿಂದ 3 ದಿವಸವರೆಗೆ ತೊಗೊಂಡು ಹೋಗ್ಬೋದು. ಈ ಎಣ್ಣೆಗಾಯಿ ಬದ್ನಿಕಾಯನ್ನು ಕೂಡ 2 ರಿಂದ 3 ದಿವಸವರೆಗೆ ನಾವು ಯೂಸ್ ಮಾಡ್ಕೋಬೋದು. ಫ್ರಿಜ್ ಇತ್ತಂದ್ರೆ 4-5 ದಿವಸ ಯೂಸ್ ಮಾಡ್ಕೋಬೋದು. ನೀವು ಫ್ರಿಜ್ ಇಲ್ಲ ಅಂದರೆ ಪ್ರತಿದಿನ ರಾತ್ರಿಗೆ ಬಿಸಿ ಮಾಡಿ ಇಟ್ಟರೆ ಆರಾಮಾಗಿ ನಾವು 2-3 ದಿವಸ ಯೂಸ್ ಮಾಡ್ಕೋಬೋದು. ನಾವು ಎಷ್ಟು ಬಿಸಿ ಮಾಡ್ತಾನೆ ಹೋಗ್ತೀವಿ ಅಷ್ಟು ರುಚಿ ಹೆಚ್ಚಾಗ್ತಾ ಬರುತ್ತೆ. ಅದರದ್ದು ಅರ್ಥ ಆಯ್ತಲ್ವ ಯಾವ ರೀತಿ ಮಾಡಬೇಕಂತ. ಒಂದೇ ಒಂದು ಸಾರಿ ಟ್ರೈ ಮಾಡಿರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತಿನ ರೆಸಿಪಿಯನ್ನು ಮುಗಿಸೋಣ. ಮುಂದಿನ ರೆಸಿಪಿಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.